ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಬ್ಬಸಿಗೆ ಸೊಪ್ಪು ಹಾಗೂ ತೊಗರಿಬೇಳೆ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ನಿಮಿಷ. ಇದು ಕಡಾಯಿ ಕಾಯಿಸೋಕೆ ಇಟ್ಟಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ತೊಗರಿಬೇಳೆನ ನಾನು ಹಿಂದಿನ ದಿವಸ ನೆನೆಸಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೀವಿಲ್ಲ ಅಂದರೆ ಬೆಳಿಗ್ಗೆ ನೆನೆಸಿಬಿಟ್ಟು ಒಂದು 2-3 ತಾಸು ಬಿಟ್ಬಿಟ್ಟು ಒಗ್ಗರಣೆ ಹಾಕ್ಕೋಬೋದು. ಇದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ, ಚಪಾತಿ ರೊಟ್ಟಿ ಜೊತೆಗೆಲ್ಲ. ಸ್ವಲ್ಪ ನೋಡಿ, ಬೆಳ್ಳುಳ್ಳಿ ಎಲ್ಲ ಎಣ್ಣೆನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಸಬ್ಬಸಿಗೆ ಮತ್ತು ಪಾಲಕ್ ಸೊಪ್ಪಿದೆ. ಪಾಲಕ್ ಸ್ವಲ್ಪ ಇತ್ತು, ಉಳಿದಿತ್ತು ಸೊಪ್ಪು, ಅದಕ್ಕೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಬರೀ ಸಬ್ಬಸಿಗೆ ಕೂಡ ಹಾಕ್ಕೋಬೋದು. ನಾನು ಪಾಲಕ್ ಸುಮ್ಮನೆ ಹಾಳಾಗುತ್ತೆ, ಸ್ವಲ್ಪ ಉಳಿದಿದೆ ಅಂತ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಸ್ವಚ್ಛವಾಗಿ ಒಂದು 3-4 ನೀರಲ್ಲಿ ತೊಳೆದ್ಬಿಟ್ಟು, ಯಾಕೆ ಮಣ್ಣಿರುತ್ತಲ್ಲ ತುಂಬಾ, ಅದಕ್ಕೆ ಸ್ವಚ್ಛ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನೆನೆಸಿಟ್ಕೊಂಡಿರುವಂಥ ಬೇಳೆ ಇದು, ತೊಗರಿಬೇಳೆ, ಕಡಲೆಬೇಳೆ ಯಾವುದನ್ನಾದರೂ ಹಾಕ್ಕೋಬೋದು. ನೆನ್ನೆ ನೆನೆಸಿಟ್ಟಿದ್ದೆ ನಾನು. ನೆನ್ನೆ ನೆನೆಸಿಬಿಟ್ಟು ಸ್ವಲ್ಪ 1-2-3 ತಾಸು ಆದ ತಕ್ಷಣ ರಾತ್ರಿಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಬೆಳಿಗ್ಗೆನೂ 1-2-3 ಅವರ್ ನೆನೆಸ್ಕೊಂಡ್ರೆ ಆಗುತ್ತೆ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಬೇಯಲಿ ಅಂತ ನಾನು ನೆನೆಸಿಟ್ಕೊಂಡಿದ್ದೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ಅದೆಷ್ಟು ಪ್ರಮಾಣದ ಮ್ಯಾಗ ಬೇಳೆ ಸೊಪ್ಪು ತೊಗೊಂಡಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಸಬ್ಬಸಿಗೆ ಸೊಪ್ಪಿಂದು ಘಂಬಲ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ನೀರು ಬಿಟ್ಕೊಂಡಿದೆ. ಸೊಪ್ಪು ಸ್ವಲ್ಪ ಪಾಲಕ್ ಹಾಕಿದ್ನಲ್ವ, ಪಾಲಕ್ಕು ಮತ್ತು ಬೇಳೆನೇ ಸ್ವಲ್ಪ ನೀರು ಮಿಕ್ಸ್ ಆಗಿ ನೀರು ಬಿಟ್ಕೊಂಡಿದೆ. ಪಾಲಕ್ಕು ಸಬ್ಬಸಿಗೆ ಮಿಕ್ಸ್ ಮಾಡಿ ಹಾಕಿರುವಂಥ ಸೊಪ್ಪಿದು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಬೇಳೆ ಎಲ್ಲ ಬೇಯಲಿ ಅಂತ. ನೀರು ಹಾಕ್ಕೊಂಡು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ. ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ ಸಣ್ಣ ಉರಿ ಇಟ್ಟು. ನೋಡಿ, ಇದು ಬೆಂದಿದೆ ನೋಡೋಣ ಪಲ್ಯ. ಇವಾಗ ಎಲ್ಲ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ, ಚೆನ್ನಾಗಿ ಗಮ್ ಅಂತ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಇದಕ್ಕೆ, ರಸ ಆಗಲಿ ಅಂತ. ಇನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಬರೀ ಪಾಲಕ್ಕಿಂದಾನು ಮಾಡ್ಕೋಬೋದು, ಬರೀ ಸಬ್ಬಸಿಗಿಂತ. ಯಾಕೆ ಅದು ಎರಡು ಸ್ವಲ್ಪ ಉಳಿದಿತ್ತು ನಾನು, ಅದಕ್ಕಂತ ಅದನ್ನೇ ಮಾಡಿ ಸೇಮ್ ಇದೇ ಟೈಪೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಮಸ್ತ್ ಸ್ಮೆಲ್ ಬರ್ತಾಯಿದೆ. ಬಿಸಿ ಚಪಾತಿ ಜೊತೆಗೆ ಈ ಪಲ್ಯ ಹಾಕ್ಕೊಂಡು ಮೊಸರು, ಸ್ವಲ್ಪ ಚಟ್ನಿ ಪುಡಿ ಏನಾರಿದ್ರೆ ಹಾಕ್ಕೊಂಡು ತಿಂತಾಯಿದ್ರೆ ಊಟ ಚೆನ್ನಾಗಿ ಸೇರುತ್ತೆ. ತಿನ್ನದೇ ಇರೋರು ಕೂಡ 2 ಚಪಾತಿ ಎಕ್ಸ್ಟ್ರಾನೇ ತಿಂತಾರೆ. ನೋಡಿ, ಇದು ರೆಡಿ ಆಗಿದೆ. ಇವಾಗ ನೀವು ಬೇಕಿದ್ದರೆ ಸ್ವಲ್ಪ ಇಷ್ಟು ರಸ ಕೈಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ. ಖಾರ ಉಪ್ಪು ಕರೆಕ್ಟಾಗಿತ್ತು ಅಂದರೆ ಸರಿ, ಇಲ್ಲ ಅಂದರೆ ನಂದು ಕರೆಕ್ಟಾಗಿದೆ ನೋಡಿಕೊಂಡು ಮತ್ತೆ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದು ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ.